ನಾವು ಆನ್ಲೈನಲ್ಲಿ ಸರ್ಚ್ ಮಾಡ್ತಾ ಇದ್ದಿದ್ದು. ಓಕೆ, ಅವರು OLX, FB, ಫೇಸ್ಬುಕ್ ಇಲ್ಲೆಲ್ಲ ಆ್ಯಡ್ಸ್ ಬಿಟ್ಟಿದ್ರು. ಓಕೆ, ನೋ ಬ್ರೋಕರ್ ಎಲ್ಲ ಕಡೆ ಆ್ಯಡ್ಸ್ ಬಿಟ್ಟಿದ್ರು. ದಟ್ ಅಂಡರ್ ಲೀಸ್ ನಾವೆಲ್ಲ ಲೀಸ್ಗೆ ಹುಡುಕ್ತಾ ಇದ್ದಿದ್ದು. ಓಕೆ, 3 years ಕಾಂಟ್ರಾಕ್ಟ್, 2 years ಕಾಂಟ್ರಾಕ್ಟ್ ಆ ಥರ. ಕಂಪ್ನಿ ಕಟ್ಟಿನ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ಇದೆ. ಅಂಡರಲ್ಲಿ ಇಷ್ಟು ಮನೆಗಳು ಲೀಸ್ಗಿದೆ ಅಂತ. ಸೊ ಅವ್ರದ್ದು ಏನು ಕಾನ್ಸೆಪ್ಟು ಅಂದರೆ, ಬೇರೆ ಓನರ್ಸಿಂದ ಡೈರೆಕ್ಟಾಗಿ ಅವ್ರು ರೆಂಟಿಗೆ ಮನೇನ ತೊಗೊಂಡು ನಮಗೆ ಸಬ್ಲೀಸ್ ಮಾಡ್ತಾರೆ. ಓಕೆ, ಅವ್ರಿಗೆ ರೆಂಟ್ ಪೇ ಮಾಡೋ ಥರ ಓನರ್ಸ್ಗಳಿಗೆ ನಮಗೆ ಲೀಸ್ ಅಮೌಂಟ್ ತೊಗೊಂಡು ನಮಗೆ 3 ವರ್ಷ ಕಾಂಟ್ರಾಕ್ಟ್, 2 years ಕಾಂಟ್ರಾಕ್ಟ್ ಅಂತ ಕೊಡೋ ಥರ. ಸೊ ಇವಾಗ ಏನಾಗಿದೆ, 2 yearsಯಿಂದ ಸ್ವಲ್ಪ ಜನ ಎಲ್ಲ ಕರೆಕ್ಟಾಗಿ ಕೊಟ್ಕೊಂಡು ಬಂದಿದ್ದಾರೆ. ಇವಾಗ ಸಡನ್ನಾಗಿ ಓನರ್ಸ್ಗೆ ಲಾಸ್ಟ್ 6 monthsಯಿಂದ ರೆಂಟ್ ಹೋಗಿಲ್ಲ. ಓಕೆ, ಬಟ್ ಓನರ್ಸ್ ಅಗ್ರಿಮೆಂಟಲ್ಲೂ ಇದೆ ದಟ್ ಈ ಥರ ಹಿಂಗೆ ರೆಂಟ್ ತೊಗೊಂಡಿದ್ದೀವಿ ಮತ್ತು ಸಿಬ್ಲೀಸ್ ಕೊಡ್ತಾ ಇದ್ದೀವಿ ನಾವು ಬೇರೆಯವ್ರಿಗೆ ಅಂತ. ಸೊ ನಮ್ಮ ಇದರಲ್ಲೂ ಇದೆ ದಟ್, ಬಟ್ ನಮಗೂ ಓನರ್ಗೂ ಕಮ್ಯುನಿಕೇಷನ್ ಇಟ್ಟಿಲ್ಲ ಅವರು. ಮತ್ತು ನಾವು ಓನರ್ ಕಮ್ಯುನಿಕೇಟ್ ಮಾಡೋಂಗಿಲ್ಲ. ಇವ್ರದ್ದು ಎಲ್ಲ ಕಂಪ್ನಿ ಜೊತೆಗೆ, ನಾವು ಲೀಸ್ ಟೆನೆನ್ಸ್ ಕಂಪ್ನಿ ಜೊತೆ ಡೈರೆಕ್ಟಾಗಿ, ಓನರ್ಸು ಕಂಪ್ನಿ ಜೊತೆಗೆ ಡೈರೆಕ್ಟಾಗಿ. ಸೊ ಅದು ಅಗ್ರಿಮೆಂಟಲ್ಲಿ ಪ್ರಕಾರ ನಾವು ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ ರೆಂಟ್ ಆ್ಯಕ್ಚುಯಲ್ ಓನರ್ಸ್ ಜೊತೆಗೆ. ಸೊ ಇಷ್ಟೆಲ್ಲ ಆಯಿತು. ಇವಾಗ ಲಾಸ್ಟ್ 6 monthsಯಿಂದ ಅವ್ನು ರೆಂಟ್ ಕೊಟ್ಟಿಲ್ಲ ಓನರ್ಗೆ. ಸೊ ಅದೇ ಇವಾಗ ಲಾಸ್ಟ್ 6 monthsಯಿಂದ ರೆಂಟ್ ಹೋಗದೆ ಇರೋದಕ್ಕೆ ನಮಗೆ ಓನರ್ಸು ಪ್ರೆಷರೈಸ್ ಮಾಡ್ತಿದ್ದಾರೆ ವೆಕೇಟ್ ಮಾಡಿ ಅಂತ ಅಂದ್ಬಿಟ್ಟು. ಓಕೆ, ಬಟ್ ನಮಗೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಆಗಿರೋದು ವಿವೇಕ್ ಕೇಶವನ್ ಜೊತೆ, ಕಟ್ಟಿನ ಹೋಮ್ಸ್ ಜೊತೆ. ಓಕೆನಾ? ಸೊ ಅವ್ರು ನಮಗೆ ದುಡ್ಡು ಕೊಡಲಿ ವಾಪಸ್ಸು, ನಾವು ವೆಕೇಟ್ ಮಾಡ್ತೀನಿ, ವಿತಿನ್ 24 hours ನಾವು ವೆಕೇಟ್ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ, ಬಟ್ ಓನರ್ಸ್ಗೂ ಅವರು ಇಲ್ಲಿ ಇನ್ನೊಸೆನ್ಸು ಅವರು ಕೊಟ್ಟಿದ್ದಾರೆ ಅವ್ರ ಮನೇನ, ಅವ್ರಿಗೂ ರೆಂಟ್ ಬಂದಿಲ್ಲ. ಈ ಕಡೆ ಅವರು ಸಫರ್ ಆಗ್ತಾ ಇದ್ದಾರೆ, ನಾವು ಸಫರ್ ಆಗ್ತಾ ಇದ್ದೀವಿ. ಸೊ ಇವಾಗ ಓವರಾಲ್ ಇದೆಲ್ಲ ಏನು ಅಂದರೆ, ಅವ್ರ ಮೇಲೆ ಆಕ್ಷನ್ಸ್ ತಗೋಬೇಕು, ಕಠಿಣವಾದ ಕ್ರಮ ತಗೊಂಡು ಒಂದು FIR ಮಾಡಬೇಕು. 60 ಕೋಟಿ ಮಿನಿಮಮ್, ಸಮ್ 50 crore ಅಂದರೆ ನಮ್ಗೆ ಗೊತ್ತಿಲ್ಲ ಬೇರೆ ಎಲ್ಲೆಲ್ಲಿ ಅಂತ. 50+ crore, 19 ಲಕ್ಷ ಸರ್ ನಮ್ದು ಒಬ್ಬೊಬ್ರದ್ದು. ಆವ್ರೇಜ್ ಎಲ್ಲದು 20 ಶುರುವಾಗುತ್ತೆ, 20 lakh ಇಂದ. ಕೆಲವೊಬ್ರಿಗೆಲ್ಲ ಪ್ರೆಷರ್ ಶುರುವಾಗಿದೆ, ಬೇರೆಯವ್ರಿಗೆಲ್ಲ. ಈಗ ನಿಮಗೆ ನಮ್ಗೆಲ್ಲ ನಮ್ಮ ಓನರ್ಸ್ ಎಲ್ಲ ಲೀಗಲಿ ಶುರು ಮಾಡಿದ್ದಾರೆ ಅಷ್ಟೇ. ಅಲ್ಲ, ಈಗ ನಿಮಗೆ ಕಟ್ಟಿರೋ ದುಡ್ಡು ಇಲ್ಲ, ಮನೇನೂ ಇಲ್ಲ. ಹೌದು ಆ ತರ ಆಗಿದೆ. ಇವಾಗ ಮನೆ ಕಡೆಯಿಂದನೂ ನಮ್ ಪ್ರೆಷರ್ ಬರ್ತಿದೆ, ಓನರ್ ಕಡೆಯಿಂದ ವೆಕೇಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಪ್ಲಸ್ ಈ ಕಡೆ ಇವ್ರ ಕಡೆಯಿಂದ ದುಡ್ಡು ನಮಗ್ ಬರ್ತಾ ಇಲ್ಲ. ಎಲ್ಲರೂ ಹೇಳ್ತಿರೋದು ಗ್ರೂಪ್ FIR ಆಗ್ಬೇಕು ಅಂತ. ಒಂದು ಗ್ರೂಪ್ FIR ಆಗ್ಬೇಕು.